ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ರೆಡಿಯಾಗಿ ಒಂದು ಚಿಕ್ಕ ಫಂಕ್ಷನಿಗೆ ಹೋಗೋದಿತ್ತು. ಏನಂದರೆ ರಿಸೆಪ್ಷನ್ನು. ಮದುವೆ ಆಲ್ರೆಡಿ ಮುಗಿದೋಗಿತ್ತು. ಸೊ ಹೆಣ್ಣಿನ ಕಡೆಯಿಂದ ಒಂದು ಚಿಕ್ಕ ಫಂಕ್ಷನ್ ಇಟ್ಕೊಂಡಿದ್ರು. ಎಲ್ಲಿಯಪ್ಪ ಅಂತಂದರೆ ಹರಪನಹಳ್ಳಿಲಿ. ಅಲ್ಲಿ ನಮ್ಮ ಆಂಟಿಯರು ಇರೋದ್ರಿಂದ ಸೊ ಹೋಗ್ತೀವಿ, ಒಂದು 2-3 ದಿನ ಇದ್ದು ಬಂದ್ರಾಯಿತು, ಮಕ್ಕಳದ್ದು ಹೆಂಗೂ ಸ್ಕೂಲ್ ಹಾಲಿಡೇಸ್ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಆಂಟಿಯವರು ಅಷ್ಟೇ ತುಂಬ ದಿನದಿಂದ ಕರಿತಾಯಿದ್ರು, ಬನ್ನಿ ಬನ್ನಿ ಒಂದು 2-3 ದಿನ ಇದ್ದೋಗಿ ಅಂಥೇಳಿ. ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೆಂಗೋ ಫಂಕ್ಷನ್ ಇರೋದ್ರಿಂದ ಹೋಗಲೇಬೇಕಾಗಿತ್ತು. ಹಾಗಾಗಿ ಹೋಗ್ತೀವಿ, ಒಂದು 2-3 ದಿನ ಇದ್ದು ಬಂದ್ರಾಯಿತು ಅಂಥೇಳಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ನಾನು, ನಮ್ಮ ಅಜ್ಜಿ ಮತ್ತು ನನ್ನಿಬ್ಬರು ಮಕ್ಕಳು ಅಷ್ಟೇ. ನಮ್ಮ ಮನೆಯವ್ರು ಬರಲಿಲ್ಲ, ಕೆಲಸ ಇದೆ ಅಂತ ಹೇಳಿಬಿಟ್ಟು. ಅವರು ಬುಧವಾರ ದಿನ ಮಾರ್ಕೆಟ್ ಮುಗಿಸ್ಕೊಂಡು ಬರ್ತೀನಿ, ನಾನು ಬಂದು ಒಂದು ದಿನ ಇರ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು 4 ಜನನೇ ಹೋಗ್ತಾ ಇರೋದು. ಬಸ್ಸಿಗೆ ಹೋದ್ವಿ ನಾವು. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟು ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಬೇಕಾದ್ರೆ ದಾರಿಲಿ ನಮ್ಮ ಹೊಸಪೇಟೆಯಲ್ಲೇ ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದೆ ನೋಡ್ತಾ ಇರ್ಬೋದು, ಇದು ಬಂದು ಅಂಬೇಡ್ಕರ್ ಸರ್ಕಲಿಗೆ ಹೋಗೋ ರೂಟು. ಬಾಳೆ ಕಂಬಗಳೆಲ್ಲ ಕಟ್ಟಿ ಒಂಥರ ಹಬ್ಬದ ವಾತಾವರಣನೇ ಇತ್ತು ಆ ರೋಡಲ್ಲಿ. ಅದೇ ಥರ ಸರ್ಕಲಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಅಲ್ಲೇ ರೋಡನ್ನ ಬಂದ್ ಮಾಡಿಬಿಟ್ಟಿದ್ರು. ಆ ಕಡೆಯಿಂದ ಆಟೋಗಳಾಗಲಿ ಬಸ್ಗಳಾಗಲಿ ಓಡಾಡೋಂಗಿರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಆಗಿತ್ತು ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ನೊಂದು ಕಡೆ ಅಂಬೇಡ್ಕರ್ ಸರ್ಕಲಿಗೆ ಹೋಗೋ ರೂಟು ಬಂದಾಗಿತ್ತು. ಅಲ್ಲಿ ಯಾವುದೇ ಆಟೋಗಳಾಗಿರಲಿ ಅಥವಾ ಬೇರೆ ವೆಹಿಕಲ್ಸು, ಬಸ್ಸು ಯಾವುದು ಬಿಡ್ತಾನೆ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ನಾವು ಹರಪನಹಳ್ಳಿಗೆ ಹೊರಟ್ವಿ. ಸೊ ನಾವು ಹರಪನಹಳ್ಳಿ ಮುಟ್ಟೋಷ್ಟೊತ್ತಿಗೆ 2 ಗಂಟೆ ಆಗೋಗ್ಬಿಟ್ಟಿತ್ತು. ಮಧ್ಯದಲ್ಲಿ ಬೊಮ್ಮನಹಳ್ಳಿಯಲ್ಲಿ ಊಟಕ್ಕಂತೆ ಸ್ಟಾಪ್ ಮಾಡಿದರು. ನಾವು ಹೋಗಿ ನಮ್ಮ ಆಂಟಿಯವರು ಹಳೆ ಮನೆ ಹತ್ರ ಇಳಿದಿದ್ದು. ಸೊ ಅಲ್ಲೇ ಫಂಕ್ಷನ್ ಇದ್ದಿದ್ದು. ಮುಂದೆ ನೋಡ್ತಾ ಇರ್ಬೋದು ಪೆಂಡಲ್ಲು, ಅದೇ ಮನೆ ಫಂಕ್ಷನ್ನು. ನಾವು ಅಲ್ಲಿಗೆ ಹೋಗಿ ಇಳಿದ ತಕ್ಷಣ ನಮ್ಮ ಆಂಟಿ ಮಕ್ಕಳು ಬಂದು ನಮ್ಮ ಜೊತೆಗೆ ಜಾಯಿನ್ ಆದರು. ಸೊ ನಾನು ಯಾವುದೇ ಥರದ್ದು ಫಂಕ್ಷನ್ದು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕಾರಣ ತುಂಬಾ ಟೈಮ್ ಆಗೋಗಿತ್ತು. ಹಾಗಾಗಿ ಅಲ್ಲೇ ಊಟನೂ ಮುಗಿಸ್ಕೊಂಬಂದಿದ್ವಿ. ಇದು ಬಂದು ರಾತ್ರಿ ಊಟಕ್ಕೆ ನಮಗೋಸ್ಕರ ಚಪಾತಿ ಬೇಳೆ ಪಪ್ಪನ್ನ ಮಾಡಿದರು. ಹಾಗೆ ಅವ್ರ ಮಾವ ಮತ್ತು ನಮ್ಮ ಅಜ್ಜಿ ಚಿಕ್ಕಪ್ಪಗೋಸ್ಕರ ಮೆಂತ್ಯ ದಿಂಡಿ, ಚಟ್ನಿ ಹಾಗೂ ಮುದ್ದೆನ ಮಾಡಿದರು. ಈ ಮೆಂತ್ಯ ದಿಂಡಿ ಅನ್ನೋದನ್ನು ಫಸ್ಟ್ ಟೈಮ್ ಟೇಸ್ಟ್ ನೋಡಿದ್ದು ಫಸ್ಟ್ ಟೈಮ್ ನಾನು. ಇದು ತುಂಬ ಜನರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಬೇಳೆನ ಫ್ರೈ ಮಾಡ್ಕೋಬೇಕಾಗತ್ತೆ, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ. ಅದಾದಮೇಲೆ ಧನಿಯಾ ಕಾಳನ್ನು ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಗಡ್ಲೆನ ಹಾಕ್ಕೋಬೇಕಾಗುತ್ತೆ. ಈ ಪುಡಿ ಬಂದು ಗುರಾಳ್ ಪುಡಿ ಅಂತ. ಆಲ್ರೆಡಿ ನೀವು ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದಾದರೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ಗುರಾಳನ್ನೇ ಫ್ರೈ ಮಾಡ್ಕೊಂಬಿಟ್ಟು ಜಾರಲ್ಲಿ ಹಾಕ್ಕೋಬೇಕಾಗುತ್ತೆ. ಇದು ಬಂದು ಮೆಂತ್ಯ ಕಾಳು, ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ನಾವು ಒಲೆನ. ಅದೇ ಥರ 1 ಸ್ಪೂನಷ್ಟು ಜೀರಿಗೆನೂ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲದೂ ಅಷ್ಟೇ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗೆ ನಾವು ಇದಕ್ಕೆ ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಕೊಬ್ಬರಿನೂ ಅಷ್ಟೇ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಳ್ತಾ ಇದ್ವಲ್ಲ, ಇದೆಲ್ಲ ಒಂದು 3-4 ಜನರಿಗೆ ಆಗೋಷ್ಟು ಮಾಡೋದಷ್ಟೇ. ತುಂಬ ಜನಕ್ಕೆ ಏನು ಆಗೋದಿಲ್ಲ. ಅದೊಂದು 3-4 ಮುದ್ದೆಗೆ ಆಗೋಷ್ಟು ಚಟ್ನಿ. ಹಾಗಾಗಿ ಕೊಬ್ಬರಿನೂ ಫ್ರೈ ಮಾಡಿ ತಕ್ಕೊಂಡಾದಮೇಲೆ ಒಣ ಮೆಣಸಿನ್ಕಾಯಿನೂ ಅಷ್ಟೇ 3-4 ಮೆಣಸಿನ್ಕಾಯಿನಷ್ಟೇ ಫ್ರೈ ಮಾಡ್ಕೊಂಡಿರೋದು. ಹಾಗೆ ಅದಕ್ಕೆ ಒಂದಿಷ್ಟು ಬೆಲ್ಲನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಹುರಿದಿಟ್ಕೊಂಡಿರ್ತೀವಲ್ಲ ಒಣ ಮೆಣಸಿನ್ಕಾಯಿನ, ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹುಣಸೆನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ನುಣ್ಣಗಾದರೆ ಸಾಕು. ಹಾಗೆ ಇದಕ್ಕೆ ನೀರು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಹಾಗೆ ಉಳ್ಳಾಗಡ್ಡಿನ ಕೊಯ್ದು ಹಾಕ್ಕೋಬೇಕಾಗುತ್ತೆ. ನಾನು ಆ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಹಾಗಾಗಿ ತೋರ್ಸೋಕ್ಕಾಗಿರಲಿಲ್ಲ. ಈ ಥರ ದಪ್ಪ ಉಳ್ಳಾಗಡ್ಡಿನ ಕೊಯ್ದು ಹಾಕ್ಕೋಬೇಕಾಗುತ್ತೆ. ಈ ಥರ ಜೋಳದ ಮುದ್ದೆ, ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಈ ಬಿಸಿ ಮುದ್ದೆಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ತಿಂದ್ರಂತೂ ತುಂಬಾ
ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಬಂದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಗೆ ನಾವು ಟಿಫನಿಗಂತ ರೊಟ್ಟಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡು ತಿಂದಿದ್ವಿ. ಅದೇ ಥರ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿನ ಹಾಕಿಬಿಟ್ಟು ಸಾಂಬಾರು ಮಾಡಿದರು ಮತ್ತು ಹಾಗೆ ರೈಸು ಮಾಡಿದರು. ಇನ್ನೂ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಇತ್ತು. ಹಾಗಾಗಿ ಅನ್ನ ಸಾಂಬಾರನ್ನ ಮಾಡಿದರು. ಜೊತೆಗೆ ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡೋದಾಗಿ ಹೇಳಿ ಗುಲಾಬ್ ಜಾಮೂನು ಮಾಡಿದರು. ನಿನ್ನೆ ನಾವು ಬರ್ತಾ ಹೊಸಪೇಟೆಯಿಂದನೇ ಒಂದಿಷ್ಟು ಮಾವಿನಕಾಯಿನ ತೊಗೊಂಬಂದಿದ್ವಿ. ಅದನ್ನು ಬಿಸಿ ಉಪ್ಪಿನಕಾಯಿ ಅಂತೇಳಿ ಮಾಡ್ತೀವಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅಲ್ಲಿ ಆಯಿತು ಇಲ್ಲಿ ಆಯಿತು ಅದನ್ನು ಮಾಡಿದರು, ಅನ್ನ ಸಾಂಬಾರು ಅಷ್ಟೇ ಅಂತೇಳ್ಬಿಟ್ಟು. ಹಾಗೆ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು. ನಮ್ಮ ಆಂಟಿಯವ್ರ ಮನೆ ಪಕ್ಕದಲ್ಲೇ ಮನೆ ಕಟ್ಟಿಸ್ತಾಯಿದ್ರು. ಹಾಗಾಗಿ ಸ್ವಲ್ಪ ಉಸುಗು ಮಣ್ಣು ಎಲ್ಲ ಹಾಕ್ಕೊಂಡಿದ್ರು ಅವರು. ಮಕ್ಕಳ ಆಟ ಎಲ್ಲ ಅಲ್ಲೇ ಇತ್ತು. ಅಲ್ಲೆಲ್ಲ ಮಕ್ಕಳು ಆಡೋಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸು. ಯಾವುದೇ ವೆಹಿಕಲ್ದು ಪ್ರಾಬ್ಲಮ್ ಇಲ್ಲ, ಓಡಾಡುತ್ತೆ ಅಂತ ಅನ್ನೋ ಭಯ ಇಲ್ಲ. ನಮ್ಮ ಆಂಟಿಯವ್ರ ಮನೆ ಪಕ್ಕದಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಉಸುಗಿನಲ್ಲಿ ಈ ಥರ ಕಲ್ಲುಗಳು ಮತ್ತು ಈ ಥರ ಕಪ್ ಚಿಪ್ನೆಲ್ಲ ಆರಿಸ್ಕೊಂಬಂದಿದ್ದಾರೆ. ನೋಡ್ತಿರ್ಬೋದು. ಚಿಕ್ಕ ಸೈಜು ಮತ್ತು ಮೀಡಿಯಮ್ ಸೈಜು, ದೊಡ್ಡ ದೊಡ್ಡ ಸೈಜ್ ಕಪ್ ಚಿಪ್ ತೊಗೊಂಬಂದಿದ್ದಾರೆ. ಪೇಂಟ್ ಮಾಡಿ ಏನಾದರೂ ಕ್ರಿಯೇಟಿವಿಟಿ ಮಾಡ್ತೀವಿ ಅಂತ ಹೇಳಿ. ಈ ಕಡೆನೂ ಅಷ್ಟೇ ಈ ಥರ ಸ್ಟೋನು ಕಲ್ಲನ್ನೆಲ್ಲ ತೊಗೊಂಬಂದಿದ್ದಾರೆ. ಇದಕ್ಕೆ ಪೇಂಟ್ ಮಾಡಿ ಮನೇಲಿ ಪಾಟ್ಗಳಲ್ಲಿ ಹೊಂದಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಸೊ ಮಕ್ಕಳು ಥಿಂಕ್ಸ್ ಎಷ್ಟು ಮೆಚೂರಿಟಿ ಆಗಿದೆ ಅಂತಂದರೆ ಇದೆಲ್ಲ ವೇಸ್ಟ್ ಮಾಡೋಕ್ಕಿಂತ ಇದರಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿನ ಮಾಡ್ಬೋದು ಅಂತ ಹೇಳಿಬಿಟ್ಟು ಆರಿಸ್ಕೊಂಬಂದಿದ್ದಾರೆ. ಖುಷಿ ಆಯಿತು. ಸುಮ್ಮನೆ ಆಟ ಆಡೋದಲ್ಲ, ಆಟ ಆಡ್ತಾ ಮಕ್ಕಳು ಅದರಿಂದ ಏನಾದರೂ ಒಂದು ಹೊಸ್ದಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರ ಇಷ್ಟದಂತೆ ನೋಡೋಣ. ನೆಕ್ಸ್ಟು ಪೇಂಟೆಲ್ಲ ಮಾಡಿ ಪಾಟಲ್ಲಿ ಇಟ್ಟರಾಯಿತು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಆ ಥರ ಏನಾದರೂ ಮಾಡಿದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮಧ್ಯಾಹ್ನ 3 ಗಂಟೆ ಸುಮಾರು ಸ್ವಲ್ಪ ಮಳೆ ಬಂತು. ಸ್ವಲ್ಪ ಯಾಕೆ ತುಂಬ ಗಾಳಿ ಮಳೆ ಜೋರಾಗಿ ಇತ್ತು. ಹಾಗಾಗಿ ಸ್ವಲ್ಪ ತಂಪಾಗಿರೋದ್ರಿಂದ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದ್ರಾಯಿತು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡ್ವಿ. ಮಕ್ಕಳಿಗೆಲ್ಲ ಪಾನಿಪೂರಿ ಇಷ್ಟ ಅಂತ ಹೇಳ್ಬಿಟ್ಟು ಪಾನಿಪೂರಿನೇ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ. ಹೊರಗಡೆ ಹೋಗಿ ತಿನ್ನೋಕ್ಕೆ ಆಗೋದಿಲ್ಲ ಇವಾಗ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿದ್ದು. ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ಚಿಕ್ಕದಾಗಿ ಒಂದು ಕಾಂಪಿಟೇಷನ್ನ ಮಾಡಿಕೊಂಡ್ರು. ಪಾನಿಪೂರಿ ಚಾಲೆಂಜ್ ಅಂತೇಳಿ ಮಾಡಿಕೊಂಡ್ರು. ನನ್ನ ದೊಡ್ಡ ಮಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಯಾಕೋ ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಅವಳು ಆ ಕಾಂಪಿಟೇಷನಿಗೆ ಬರಲಿಲ್ಲ. ಹಾಗೆ ಪಾನಿಪೂರಿ ಎಲ್ಲ ತಿಂದಾದ್ಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು. ನಮ್ಮ ಆಂಟಿಯವ್ರ ಮನೆ ಹತ್ರ ನಿಂತ್ಕೊಂಡು ನೋಡಿದರೆ ಬೆಟ್ಟ, ಸುತ್ತ ಹೊಲ ಗದ್ದೆಗಳೆಲ್ಲ ಕಾಣಿಸೋದು. ಯಾಕಂದರೆ ಅದು ಇವಾಗ ಮಾಡಿರೋಂಥ ಫ್ಲ್ಯಾಟ್ ಸೈಟ್ಗಳು. ಅಲ್ಲೊಂದು ಮನೆಗಳು ಕಟ್ತಾಯಿದ್ರು. ಓಡಾಡೋಕ್ಕೆ ವಾಕಿಂಗ್ ಮಾಡೋಕ್ಕಾಯಿತು, ಮಕ್ಕಳಿಗೆ ಆಡೋದಕ್ಕಾಯಿತು. ತುಂಬ ಚೆನ್ನಾಗಿರೋಂಥ ಪ್ಲೇಸು. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಒಬ್ರಿಗೊಬ್ರು ಓಡಾಡ್ಕೊಂಡಿದ್ರು. ನಮ್ಮ ಅಜ್ಜಿಯವರು ವಾಕಿಂಗ್ ಹೋಗಿದ್ರು. ಹಾಗಾಗಿ ಮಕ್ಕಳೆಲ್ಲ ಅವ್ರ ಜೊತೆಗೆ ವಾಕಿಂಗ್ನ ಮಾಡ್ತಾಯಿದ್ರು. ಅದರಲ್ಲಿ ಬೇರೆ ಮಳೆ ಬಂದು ನಿಂತಿತ್ತಲ್ವ, ಹಾಗಾಗಿ ತುಂಬ ತಂಪಾಗಿ ಗಾಳಿ ಬರ್ತಾಯಿತ್ತು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.